ಕಳಪೆ ಮಾಡು ಕ್ಯಾಪ್ಟನ್ಸಿಗಿಂತ ನನಗೆ ಅವ್ರು ಅನ್ಸಿದ್ದು ಒಬ್ಬ ಕಂಟ್ರಾಕ್ಟ್ 6 ಕಾರಣಗಳಲ್ಲಿ ಒಬ್ಬರಿಗೂ ಕೂಡ ನನಗೆ ನೀವು ಕೊಟ್ಟಿದ್ದ ಕಾರಣ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿದ್ದೀನಿ. ಓಕೆ, ಒಂದು ಅಡಿಗೆ ಮಾಡಬೇಕು ಅಂದ್ರೆ ಕ್ಯಾಮ್ರಾ ಅವ್ರ ಕಡೆ ಟರ್ನ್ ಆಗಿ ನಿಜವಾಗ್ಲೂ ನನಗೆ ಇಲ್ಲಿ ತುಂಬಾ ಕರೆಕ್ಟ್ ಆಗಿರ್ಬೇಕು ನಾಮಿನೇಟ್ ಮಾಡೋದು. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಅಂದ್ರೆ ಇವತ್ತಿನ ವಿಶೇಷ ಸಂಚಿಕೆ ಅಂತ ಅಂದ್ರೆ ಮಧ್ಯಾಹ್ನದ ಪ್ರೋಮೋ ರಿವ್ಯೂ. ಸೊ ಈಗ ಉತ್ತರ ಕರ್ನಾಟಕದ ಹುಲಿ ಮಾಳು ನಿಪ್ನಾಳ್ ಅವರನ್ನ ಜೈಲಿಗಟ್ಟಿರ್ತಕ್ಕಂಥದ್ದು, ಅಂದ್ರೆ ಅವರು ಕಳಪೆ ಪಟ್ಟ ಕೊಟ್ಟು ಅವ್ರಿಗೆ ಏನು ಬರೋದೇ ಇಲ್ಲ, ಅವರು ಸೂಕ್ತವಾಗಿ ಆಟನ ಆಡಿಲ್ಲ, ಪಕ್ಷಪಾತ ಮಾಡಿದ್ದಾರೆ, ಅವರು ಕರೆಕ್ಟಾಗಿ ಆಟ ನಿಭಾಯಿಸೋದಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತವ್ರು. ಓಕೆನಾ, ಕ್ಯಾಪ್ಟನ್ಸಿ ಕೊಟ್ಟಿದ ತಕ್ಷಣನೇ ಆ ಕ್ಯಾಪ್ಟನ್ಸಿಗೆ ತಕ್ಕಂತ ಗೌರವ ಕೊಟ್ಟಿಲ್ಲ, ಮತ್ತೆ ಮಾಳು ನಿಪ್ನಾಳ್ ಅವ್ರಿಗೆ ಮೇಂಟೈನ್ ಮಾಡೋದಕ್ಕೆ ಬಂದಿಲ್ಲ, ಅವರು ಲಿಟರ್ಲಿ ವೇಸ್ಟ್ ಪೀಪಲ್. ಸೊ ಹಾಗಾಗಿ ಅವರಿಗೆ ನಾವು ಕಳಪೆ ಪಟ್ಟ ಕೊಟ್ಟಿದೀವಿ ಅಂತ ಅಂದ್ಬಿಟ್ಟು ಎಲ್ಲರೂ ಸೇರ್ಕೊಂಡು ಮಾಳು ನಿಪ್ನಾಳ್ ಅವ್ರಿಗೆ ಕಳಪೆ ಪಟ್ಟ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಸೊ ನಾನ್ ಕೇಳುವಂಥದ್ದು, ಮಾಳು ನಿಪ್ನಾಳ್ ಅವ್ರಿಗೆ ಏನ್ ಕಳಪೆ ಪಟ್ಟ ಕೊಟ್ಟಿದ್ದೀರಿ ತಾವೆಲ್ರು? ಅಂದ್ರೆ ಏನ್ ಈ ಕರ್ನಾಟಕದ ಜನತ ಯಾವ ತರ ಅಂದ್ಕೊಂತಾ ಇದೆ ಅಂತ ಅಂದ್ರೆ, ಈ ಅಶ್ವಿನಿ ಅವ್ರನ್ನ ಮತ್ತೆ ಕಾಕ್ರೋಚ್ ಸುದ್ದಿ ಅವ್ರನ್ನ, ಜಾನ್ವಿ ಅವ್ರನ್ನ, ರಿಷಾ ಅವ್ರನ್ನ, ರಾಶಿಕಾ ಅವ್ರನ್ನ, ಇವ್ರನ್ನೆಲ್ಲ ಒಂದು ಗುಂಪಿಗೆ ಸೇರಿಸ್ಬಿಟ್ಟಿದೆ ಅಲ್ಲೇನೆ, ಮತ್ತೆ ಧ್ರುವಂತನ್ನ. ಸೊ ಸೇರಿಸ್ಬಿಟ್ಟಿದೆ ಅನ್ನೋದಕ್ಕಿಂತ ತಾವೆಲ್ಲರೂ ಸೇರ್ಕೊಂಡಾದ್ಮೇಲೆ ಇಡೀ ಕರ್ನಾಟಕದ ಜನತೆ ಓಕೆ ಇವರು ಬಗ್ಗೆ ನಾವು ಈ ತರ ಮಾತಾಡೋದಕ್ಕಿಂತ ಹಿಂಗ್ ಮಾತಾಡಿದ್ರೆ ಸರಿ ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟವ್ರು. ಯಾಕೆಂದ್ರೆ ನೀವು ಮಾಡ್ತಾ ಇರೋದು ಹಂಗೆ ಅಲ್ವೇ, ನೀವು ಆಡ್ತಾ ಇರೋದು ಕೂಡ ಹಾಗೆ ಅಲ್ವೇ. ಸೊ ಹಾಗಾಗಿ ಇಡೀ ಕರ್ನಾಟಕದ ಜನತೆನೆ ನಿಮ್ಮನ್ನ ಒಂದು ಇದನ್ನ ಮಾಡಿ ಬಿಟ್ಬಿಟ್ಟಿದೆ. ಆದ್ರೆ ನೀವು ಅಂದ್ಕೊಂತಾ ಇದ್ದೀರಿ ಏನಂತ, ನಾವು ಪ್ರಾಮಾಣಿಕವಾಗಿ ಆಟ ಆಡ್ತಾ ಇದ್ದೀವಿ. ಅಲ್ಲ, ನೀವು ಮಾಳು ನಿಪ್ನಾಳ್ ಅವ್ರಿಗೆ ಆತರ ಹೇಳ್ಬಿಟ್ರಲ್ಲ, ಅಶ್ವಿನಿ ಅವರೇ ಮತ್ತೆ ಜಾನ್ವಿ ಅವರೇ, ಕಾಕ್ರೋಚ್ ಸುದ್ದಿ ಅವರೇ, ಇನ್ನು ಯಾರ್ಯಾರೆಲ್ಲ ಹೇಳಿದ್ರಲ್ಲ. ಸೊ ತಮ್ಗೆಲ್ಲ ನಾನೊಂದು ಕ್ವಶನ್ ಕೇಳೋದು, ಮಾಳು ನಿಪ್ನಾಳು ಬಹಳ ಚೆನ್ನಾಗಿ ಆಟ ಆಡಿದ್ದಾರೆ, ಬಹಳ ಚೆನ್ನಾಗಿ ಎಲ್ರಿಗೂ ಸೂಕ್ತವಾದಂತ ಒಂದು ಇದನ್ನ ಕೊಟ್ಟಿದ್ದಾರೆ. ಓಕೆನಾ, ನೀವೇನೇನ್ ಮಾಡ್ಕೊಂಡ್ ಬಂದಿದ್ದೀರಿ ಅದನ್ನೇ ಕೊಟ್ಟಿರೋದು, ಅವ್ರೇನ್ ಬೇರೆ ಏನ್ ಕೊಟ್ಟಿಲ್ಲ. ಮಾಳು ನಿಪ್ನಾಳ್ ಅವರು ಬೇರೆ ಏನೋ ಕೊಡ್ಬೇಕು ಅಂತ ಕೊಟ್ಟಿಲ್ಲ. ಸೊ ನೀವೇನೇನ್ ಮಾಡ್ಕೊಂಡ್ ಬಂದಿದ್ದೀರಿ ಅದನ್ನೇ ತಾನೇ ಕೊಟ್ಟಿರೋದು. ಈಗ ಎಲ್ಲರೂ ಸೇರ್ಕೊಂಡು ಮಾಳು ನಿಪ್ನಾಳ್ಗೆ ಆಡೋದಕ್ಕೆ ಬರಲ್ಲ, ಕ್ಯಾಪ್ಟನ್ಸಿ ಕೊಟ್ಟಿದ್ದೇ ವೇಸ್ಟ್. ಅಶ್ವಿನಿ ಕೊಟ್ಟು ಬಿಡ್ಬೇಕಾಗಿತ್ತು ಅಶ್ವಿನಿ ಮೇಡಮ್ನವ್ರಿಗೆ, ಜಾನ್ವಿ ಅವ್ರಿಗೆ ಕೊಟ್ಟು ಬಿಡ್ಬೇಕಾಗಿತ್ತು ಜಾನ್ವಿ ಮೇಡಮ್ನವ್ರಿಗೆ, ಸುಧೀ ಅವ್ರಿಗೆ ಕೊಟ್ಟು ಬಿಡ್ಬೇಕಾಗಿತ್ತು ಸುಧೀ ಸರ್ಗೆ, ಏನು ಧ್ರುವಂತ್ ಅವ್ರಿಗೆ ಕೊಡ್ಬೇಕಾಗಿತ್ತು ಅಲ್ವಾ. ಕ್ಯಾಪ್ಟನ್ಸಿನ ನಿಮಗ್ ಕೊಟ್ಟಿದ್ರೆ ನೀವು ಬಹಳ ಅದ್ಭುತವಾಗಿ ನಿಭಾಯಿಸ್ಕೊಂತ ಹೋಗ್ತಾ ಇದ್ರಿ. ಅಕಸ್ಮಾತ್ ಏನಾದ್ರು ಬಿಗ್ ಬಾಸ್ ನಿಮ್ಗೆ ಯಾರಿಗಾದ್ರೂ ಕೊಟ್ಬಿಟ್ಟಿದ್ರೆ, ಗಿಲ್ಲಿನ, ರಕ್ಷಿತನ, ಚಂದ್ರಪ್ರಭಾ ಅವ್ರನ್ನಂತ ಕಳಿಸ್ಬಿಟ್ರಿ ಬಿಡ್ರಿ. ಓಕೆನಾ, ಗಿಲ್ಲಿನ, ರಕ್ಷಿತನ ಮತ್ತೆ ಯಾರು ಮಾಳು ನಿಪ್ನಾಳ್ನ ಅಥವಾ ರಘು ಅವ್ರನ್ನ, ಮತ್ತೆ ಕಾವ್ಯನ್ನ, ಸ್ಪಂದನನ್ನ, ಇಷ್ಟು ಜನರನ್ನು ಕಳಪೆ ನಾಮಿನೇಟ್ ಮಾಡ್ಬಿಟ್ಟು ಅಲ್ಲಿ ಸೈಡ್ ನಲ್ಲಿ ಕೂರಿಸ್ಬಿಡ್ತಾ ಇದ್ರಿ. ಅಂದ್ರೆ ನೋಡಿ, ಇನ್ನೊಂದು ಇಡೀ ಕರ್ನಾಟಕ ನೋಡ್ತಾ ಐತೆ. ಇಲ್ಲಿ ಬಡವರು ಮಿಡಲ್ ಕ್ಲಾಸ್ ಒಂದ್ ಗ್ಯಾಂಗು, ಶ್ರೀಮಂತರು ಒಂದ್ ಗ್ಯಾಂಗ್ ಅಂತ ಏನಾದ್ರು ಗಿಕ್ಸ್ ಆಗೈತಾ, ಏನ್ ಕತೆ ಗೊತ್ತಾಗ್ತಾ ಇಲ್ಲಪ್ಪ ನನ್ಗಂತೂ. ಯಾಕೆ ಅಂತಂದ್ರೆ ನೋಡಿ, ಅಶ್ವಿನಿ ಅವ್ರಿಗೆ ಕೋಟಿ ಆಸ್ತಿ ಐತೆ, 100 ಕೋಟಿ ಆಸ್ತಿ ಕೊಳಿತಾ ಐತೆ. ಸೊ ಅಶ್ವಿನಿ ಅವರು ಆ ಗ್ಯಾಂಗಿನ ಲೀಡರ್ ತರ ಬಿಂಬಿಸ್ಕೊಂತಾ ಇದ್ದಾರೆ. ಏನು ಜಾನ್ವಿ ಅವರು ಅಚ್ಚುಕಟ್ಟಾಗಿ ಅಪಾರ್ಟ್ಮೆಂಟ್ ಇನ್ನೊಂದು ಮತ್ತೊಂದು ಮಗದೊಂದ ಇದಾವೆ. ಸೊ ಹಾಗಾಗಿ ಅಪಾರ್ಟ್ಮೆಂಟ್ ಇರೋದ್ರಿಂದ ಜಾನ್ವಿ ಅವರು ಕೂಡ ಆ ಒಂದು ಗ್ಯಾಂಗಿನ ಏನಂತಾರೆ ಮೆಂಬರ್ಶಿಪ್ ಅಲ್ಲ, ಆ ಖಜಾಂಚಿನೋ ಅಥವಾ ಉಪಾಧ್ಯಕ್ಷನೋ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇನ್ನು ಕಾಕ್ರೋಚ್ ಸುದ್ದಿ ಅವರು ಖಜಾಂಚಿ ಆಗೋಗ್ಬಿಟ್ಟವ್ರೆ. ಧ್ರುವಂತ್ ಅವರು, ರಿಷಾ ಅವರು, ರಾಶಿಕಾ ಅವರು ಎಲ್ಲ ದುಡ್ಗಿಡ್ ಏನಾದ್ರು ಇದೆಯಾ ಅಂತ ಏನು ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ಇದು ಕರ್ನಾಟಕದ ಜನತೆ ಮಾತಾಡ್ತಾ ಇರೋದು. ತಾವೆಲ್ರೂ ಅಂದ್ರೆ ಮಾಳು ನಿಪ್ನಾಳ್ನ ಪಾಪ ಉತ್ತರ ಕರ್ನಾಟಕದ ಹುಲಿ. ಈಗಿನ ಏನೋ ಪಾಪ ಒಂದು ಲೆಕ್ಕಾಚಾರಕ್ಕೆ ನಿಂತ್ಕೊಂತೀನಪ್ಪ ಅಂತ ಅಂದ್ಬಿಟ್ಟು ನಿಂತ್ಕೊಂತಾ ಇದ್ದಂತ ಮಾಳುನ ನೀವು ಕುಗ್ಸೋಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಕಳಪೆ ಕೊಟ್ಟ ತಕ್ಷಣನೇ ಕುಗ್ಗೋದಕ್ಕೆ ಮಾಳು ಏನು ಡಮ್ಮಿ ಪೀಸ್ ಅಂದ್ಕೊಂಡಿದ್ದೀರಾ ನಿಮ್ ಪ್ರಕಾರ? ಉತ್ತರ ಕರ್ನಾಟಕದಲ್ಲಿ ಟಾಪ್ ಮೋಸ್ಟ್ ಆಕ್ಟರ್ಸ್ಗಳಲ್ಲಿ ಅಥವಾ ಟಾಪ್ ಮೋಸ್ಟ್ ಸೆಲೆಬ್ರಿಟಿಗಳಲ್ಲಿ ಮಾಳು ನಿಪ್ನಾಳು ಕೂಡ ಒಬ್ರು. ಇಲ್ಲಿ ನಿಮ್ಗೇನ್ ಬೆಲೆ ಐತಲ್ಲ ಅಷ್ಟೇ ಬೆಲೆ ಮಾಳು ನಿಪ್ನಾಳ್ಗೂ ಐತೆ, ಅದಕ್ಕಿಂತ ಹೆಚ್ಚಿಂದಾಗೆ ಐತೆ ಉತ್ತರ ಕರ್ನಾಟಕದಲ್ಲಿ ಮಾಳು ನಿಪ್ನಾಳ್ಗೆ. ನೀವೆಲ್ಲರೂ ಸೇರ್ಕೊಂಡು ಮಾಳು ನಿಪ್ನಾಳ್ಗೆ ಕಳಪೆ ಪಟ್ಟ ಕೊಟ್ಟಬಿಟ್ಟು ಜೈಲಿಗೆ ಕಟ್ಟಬಿಟ್ರೆ ಮುಗಿದೋಯ್ತು. ಮಾಳು ನಿಪ್ನಾಳು ಇನ್ನ ಮುಗೀತು.
ಮಾಳು ನಿಪ್ನಾಳ್ಗೆ ಇನ್ನೇನು ನಮ್ಮ ತಂಟಕ್ಕೆ ಬರಲ್ಲ, ನಮ್ಮ ವಿಚಾರ ಕೈ ಇಕ್ಕಲ್ಲ, ತಲೆ ಇಕ್ಕಲ್ಲ, ಬಾಯಿ ಇಕ್ಕಲ್ಲ ಅಂತ ಅಂದ್ಬಿಟ್ಟು ನೀವೇನಾದ್ರೂ ಇದನ್ನ ಮಾಡ್ತಾ ಇದ್ದೀರಾ? ಅದೇನೋ ಅಂತಾರಲ್ಲ, ಇಲ್ಲಿ ಇರೋರೆಲ್ರು ಮಾಳು ನಿಪ್ನಾಳ್ ಆಗ್ಬೋದು, ರಕ್ಷಿತಾ ಆಗ್ಬೋದು, ಗಿಲ್ಲಿ ನಟ ಆಗ್ಬೋದು, ಅಥವಾ ಕಾವ್ಯ ಆಗ್ಬೋದು. ಕಾವ್ಯ ಬಿಡಿ, ಕಾವ್ಯ ರಿಯಾಲಿಟಿ ಶೋ ಮೂಲಕ ಬಂದವ್ರು. ಆದ್ರೆ ಇವ್ರು ಮೂವರು, ಮಾಳು ನಿಪ್ನಾಳ್ ಆಗ್ಬೋದು, ರಕ್ಷಿತಾ ಮತ್ತೆ ಗಿಲ್ಲಿ, ಇವ್ರು ಮೂವರು ಮೊಬೈಲ್ ಮೇಲೆ ಬಂದಿರುವಂತವ್ರು. ಮೊಬೈಲ್ ನಲ್ಲಿ ಏನೋ ಮಾಡಿ ಸಾಧನೆ ಮಾಡಿನೇ ಬಂದಿರುವಂತವ್ರು. ಅಂದ್ರೆ ಇವ್ರು ತೊಟ್ಟದಷ್ಟು ಜಾಸ್ತಿ ಬೆಳಿತಾ ಇರ್ತಾರೆ, ತೊಟ್ಟದಷ್ಟು ಅಗಲ ಆಗ್ತಲೇ ಇರ್ತಾರೆ, ಇವರು ತೊಟ್ಟದಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಲೇ ಇರ್ತಾರೆ. ಸೊ ನೀವೆಲ್ಲರೂ ಕೂಡ ಮಾಡ್ತಾ ಇರೋದೇ ಅದನ್ನೇನೆ. ರಕ್ಷಿತನ ಹೊರಗಡೆ ಗಟ್ಟಬಿಟ್ರಿ, ರಕ್ಷಿತನ ಹೊರಗಡೆ ಗಟ್ಟಿ ತಟ್ಟದ್ರಿ, ಅಲ್ಲಿಂದ ಬಂದ್ಲು ಕೊಟ್ಲು ನೋಡ್ರಿ ಫೈರ್ನ, ಅದ್ಲು ನೋಡಿ ಫೈರ್, ಒಳ್ಳೆ ಫೈರ್ ಬಾಲ್ ಆದಂಗ ಆಗ್ಬಿಟ್ಲು ರಕ್ಷಿತಾ. ಇನ್ನು ಗಿಲ್ಲಿ ಕಾಮಿಡಿ ಜಾಸ್ತಿ ಮಾಡ್ತಾನೆ, ಹಂಗ ಮಾಡ್ತಾನೆ, ಹಿಂಗ ಮಾಡ್ತಾನೆ, ಅದನ್ನ ಮಾಡ್ತಾನೆ, ಇದನ್ನ ಮಾಡ್ತಾನೆ ಅಂತ ಹೋಗ್ಬಿಟ್ರಿ. ಗಿಲ್ಲಿ ನೋಡಿ, ಇವತ್ತಿಗೆ ಕರ್ನಾಟಕದಲ್ಲಿ ನೀವೆಲ್ಲೇ ಹೋಗಿ ಕೇಳಿದ್ರು ಗಿಲ್ಲಿ ಗೆಲ್ತಾನೆ, ಗಿಲ್ಲಿ ಗೆಲ್ಲೇಬೇಕು ಅಂತ ಅಂದ್ಬಿಟ್ಟು ನಿಂತವ್ರೆ. ಇನ್ನು ಮಾಳು ನಿಪ್ನಾಳು ಅಂತ ಬಂದಾಗ, ಮಾಳು ನಿಪ್ನಾಳು ಓಕೆ, ಸಂಸಾರದ ಜಂಜಾಟಗಳಲ್ಲಿ ಅಂದ್ರೆ ನನ್ನ ಮಕ್ಕಳು, ಚಿಕ್ಕ ಮಕ್ಕಳು, ಮತ್ತೆ ಹೆಂಡತಿ, ತಂದೆ ತಾಯಿಗಳನ್ನ ಬಿಟ್ಟು ಇಷ್ಟು ದಿನ ಎಲ್ಲೂ ಮಾಳು ಇರ್ಲಿಲ್ಲ ಅನ್ಸುತ್ತೆ ಅಲ್ಲ. ಡೈಲಿ ಪ್ರೋಗ್ರಾಮ್ಗೆ ಹೋದ್ರು ಕೂಡ ಮಾಳು ನಿಪ್ನಾಳ್ಗೆ ನಿಮ್ಗೆಲ್ರಿಗೂ ಇನ್ನೊಂದು ವಿಚಾರ ಗೊತ್ತಿಲ್ಲದೆ ಇರುವಂತದ್ದು, ಮಾಳು ನಿಪ್ನಾಳು ಪ್ರತಿ ದಿನವೂ ಕೂಡ ಪ್ರೋಗ್ರಾಮ್ ಮಾಡ್ತಾ, ಅಂದ್ರೆ ಪ್ರೋಗ್ರಾಮ್ ಅಲ್ಲಿ ಇಲ್ಲಿ ಆಸ್ ಎ ಗೆಸ್ಟ್ ಆಗಿ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಎಲ್ಲಿಗೆ ಹೋದ್ರು ಕೂಡ ನೈಟ್ ಮನೆಗೆ ಹೋಗ್ಬಿಡ್ತಾ ಇದ್ರಂತೆ ಮಾಳು ನಿಪ್ನಾಳು. ಹಾಗಾಗಿ ಮಾಳು ನಿಪ್ನಾಳಗೆ ಮನೆಯನ್ನ, ಸಂಸಾರವನ್ನ ಬಿಟ್ಟು, ಅಥವಾ ತಂದೆ ತಾಯಿಯ ವಾತ್ಸಲ್ಯ, ಹೆಂಡತಿಯ ಮಡಿಲು, ತಾಯಿಯ ಮಡಿಲು, ಹೆಂಡತಿಯ ಆಸರೆ, ಮಕ್ಕಳ ಪ್ರೀತಿ, ವಿಶ್ವಾಸ, ಫ್ರೆಂಡ್ಸ್ಗಳ ವಿಶ್ವಾಸ, ಇವೆಲ್ಲವನ್ನು ಬಿಟ್ಟು ಹೊರಗಡೆ ಬರೋದಕ್ಕೆ ಆಗಿರ್ಲಿಲ್ಲ ಮಾಳುಗೆ. ಸೊ ಇಷ್ಟು ದಿನ ಇದ್ರಪ್ಪ. ಈಗ ಫೈರ್ ಆಗ್ತಾ ಇದಾರೆ. ಈಗ ನೀವು ತಟ್ಟುವಂತ ಕೆಲಸ ಮಾಡ್ತಾ ಇದ್ದೀರಿ ಮಾಳುನು. ಈಗ ಮತ್ತೆ ಎದ್ ನಿಂತ್ಕಂತ ನೋಡ್ರಿ, ಸಿಡ್ದು ನಿಂತ್ಕೊಂತಾನ ಮಾಳು. ಈಗ ನಿಂತ್ಕೊಂಡ ಅಂದ್ರೆ ಆಮೇಲೆ ನಿಮ್ ಕೈಲಿ ಸಿಗಲ್ಲ. ಗಿಲ್ಲಿ ತರ, ರಕ್ಷಿತನ್ ತರ ಟಾಪ್ ಮೋಸ್ಟ್ ಅಲ್ಲಿ ನಿಂತ್ಕೊಂಡಿರ್ತಾರೆ. ಓಕೆನಾ? ಅಲ್ಲಯ್ಯ ಕಾಕ್ರೋಚ್ ಸುದಿ, ನಿನ್ಗೆ ರಘು ಅಣ್ಣ ಆಡ್ತಾ ಇದ್ದಿದ್ದ ಆಟದಲ್ಲಿ ಕಡಕ್ಕಾಗಿ ಆಟ ಆಡಿ ಗೆಲ್ಲೋ ತಾಕತ್ತಿಲ್ಲ. ಕರೆಕ್ಟಾಗಿ ಗೇಮ್ಗಳು ಆಡಿರೋದ್ರಲ್ಲಿ ಯಾವ್ದ್ರಲ್ಲಿ ನೀವು ಗೆದ್ದು ತೋರಿಸಿದಿರಿ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾರ ಬಗ್ಗೆ ಏನಾದ್ರು ಗೂಬೆ ಕೂರಿಸಿದ್ರೆ ಬಹಳ ಅದ್ಭುತವಾಗಿ ಕೂರಿಸ್ತೀರಿ. ಬಹಳ ಅದ್ಭುತವಾಗಿ ಕೂರಿಸ್ತೀರಿ ಗೂಬೆನ. ಬಡವ್ರ ಮಕ್ಕಳನ್ನ, ನೀವು ಕೂಡ ಬಡವ್ರ ಮಕ್ಕಳಾಗೇನೆ ಬೆಳೆದವರು ಕಾಕ್ರೋಚ್ ಸುದಿಯವರೇ. ಹೌಸಿಂಗ್ ಬೋರ್ಡ್ ನಲ್ಲಿ ತಾವು ತಮ್ಮ ಅಂಗಡಿ ಯಾವ ತರ ಇಟ್ಕೊಂಡು ಹೆಂಗ್ ಬೆಳೆದ್ರಿ ಅಲ್ವಾ, ಹಂಗ್ ಬೆಳ್ಕೊಂಡು ಇವತ್ತಿಗೆ ಇಲ್ಲಿಗೆ ಬಂದು ನಿಂತಿದ್ದೀರಿ. ಹಂಗಿದ್ದಾಗ ಶ್ರೀಮಂತರು ಇದನ್ನ ಎಕ್ಕಕ್ ಹೋಗೋದಕ್ಕಿಂತ ಹೆಚ್ಚಿನದಾಗಿ ಬಡವ್ರ ಮಕ್ಕಳನ್ನ ಬೆಳೆಸೋ ತರದಕ್ಕೆ ನಿಮ್ಗೆ ಮನಸ್ಥಿತಿ ಇರಬೇಕು. ಬಡವ್ರ ಮಕ್ಕಳನ್ನ ಬೆಳೆಸೋದ್ರ ಕಡೆಗೆ ನಿಮ್ ಕಾನ್ಸಂಟ್ರೇಟ್ ಇರಬೇಕು. ನಾನು ಬೆಳೆದ್ರೆ ಸಾಕಪ್ಪ. ನಿಮ್ಗೆ ಯಾಕೆ ಅಂತಂದ್ರೆ ಬೇರೆಯವ್ರು ಯಾರು ಬಂದಿರಲ್ಲ ಬೆಳೆಸೋದಕ್ಕೆ, ಬೇರೆಯವ್ರು ಯಾರು ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರಲ್ಲ. ನೀವು ಕಷ್ಟಪಟ್ಟು ಬಂದಿದ್ದೀರಿ, ಅದ್ರ ಬಗ್ಗೆ ಯಾವ್ದೇ ಡೌಟ್ ಇಲ್ಲ. ಆದ್ರೆ ಈಗ ಇಂಥ ಬಡವ್ರ ಮಕ್ಕಳನ್ನ ಪುಷಪ್ ಮಾಡೋ ತರದಲ್ಲಿರ್ಬೇಕು ನಿಮ್ ಮನಸ್ಥಿತಿಗಳು. ಪುಷಪ್ ಮಾಡಿ ನಿಲ್ಸೋ ತರದಲ್ಲಿರ್ಬೇಕು ನಿಮ್ ಮನಸ್ಥಿತಿಗಳು. ಅಲ್ಲ, ಅವ್ರೇನ್ ಅಂತ ಡಮ್ಮಿ ಪೀಸ್ಗಳೇನಲ್ಲ ಬಿಡಿ. ಆ ವಿಚಾರಕ್ಕೆ ಬಂದ್ರೆ ಗೊತ್ತಾಯ್ತಾ, ಆಟ ಪಾಠ ಎಂಟರ್ಟೈನ್ಮೆಂಟ್ ಇನ್ನೊಂದು ಮತ್ತೊಂದು ಎಲ್ಲದಕ್ಕಿಂತ ನಿಮ್ಗಿಂತ ಆಗಿದ್ದಾರೆ. ನೀವೇ ಡಮ್ಮಿ ಪೀಸ್ ತರ ಕಾಣಿಸ್ತಾ ಇದ್ದೀರಿ. ಶ್ರೀಮಂತರ ಜೊತೆ ಹೋಗೋದು ಬಿಟ್ಟು ಬಡವ್ರ ಮಕ್ಕಳನ್ನ ಬೆಳೆಸೋದ್ರ ಕಡೆ ಗಮನ ಕೊಡಿ. ಯಾಕೆಂದ್ರೆ ನೀವು ಒಬ್ರು ಬಡವರಾಗಿ ಬಂದಿರ್ತಕ್ಕಂಥವ್ರು, ಬಡವರಾಗಿರ್ತಕ್ಕಂಥವ್ರು. ಆಮೇಲೆ ಏನೋ ಸಿನಿಮಾ ಸೀರಿಯಲ್ಗಳು ಅಥವಾ ಸಿನಿಮಾಗಳು ಜಾಸ್ತಿ ಅವಕಾಶಗಳು ಸಿಕ್ಕಿ ದೊಡ್ಡ ಮಟ್ಟಕ್ಕೆ ಹೋಗಿರ್ಬೋದು ನೀವು. ಆದ್ರೆ ಅಂಥವ್ರನ್ನ ಬಿಟ್ಕೊಂಡ್ ಕೊಡ್ಬೇಡಿ ಯಾವತ್ತೂನು. ಎಸ್ ಸ್ನೇಹಿತರೆ, ಮಾಳು ನಿಪ್ನಾಳ್ ಅವ್ರಿಗೆ ಕಳಪೆ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಬೇಜಾರಿದ್ಯಾ, ಖುಷಿ ಇದೆಯಾ, ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಕೇಳ್ಕೊಂತ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.